ಹೇಳ್ಬೇಕು. ಅವಾಗ ಒಂದು ಹೆಣ್ಣು ಜೀವನ ನಾವು ಕಾಪಾಡಕ್ಕಾಗುತ್ತೆ. ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರಿಂಗ್ ಮಾಡ್ಬೇಕು ತುಂಬಾ ಕನಸಿತ್ತು. ಆದ್ರೆ ಅವ್ರ ಅಪ್ಪ ಅಮ್ಮ ಒತ್ತಡಕ್ಕೋಸ್ಕರ ಕಟ್ಟು ನಿಂತಲ್ಲ ಅವರು. ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ದಾರೆ ಅಂತ ಹೇಳಿ ಬಾಲ್ಯ ವಿವಾಹ ಮಾಡ್ಬಿಡ್ತಾರೆ. ಅದ್ರ ನೋಡಿದ್ರೆ ಲಾಕ್ಡೌನ್ ಅಲ್ಲಂತೂ ತುಂಬಾ ಬಾಲ್ಯ ವಿವಾಹ ಆಗೋಗ್ಬಿಟ್ಟಿದ್ದಾರೆ. ಕದ್ದು ಮುಚ್ಚಿನೇ ಮದುವೆಗಳು ಮಾಡ್ಬಿಟ್ಟಿದ್ದಾರೆ. 18 ವರ್ಷ ಇನ್ನು ಕಂಪ್ಲೀಟ್ ಆಗಿರಲ್ಲ, ವಯಸ್ಸಾಗಿರಲ್ಲ, ಆ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡ್ಬಿಡ್ತಾರೆ. ಆದ್ರೆ ನಮ್ಮ ಸಂವಿಧಾನದಲ್ಲಿ ಒಂದು ಐತೆ, 18 ವರ್ಷದ ಮೇಲಿರೋರಿಗೆ ಹೆಣ್ಮಕ್ಳಿಗೆ ಮದುವೆ ಮಾಡೋದಿಲ್ಲ, 18 ವರ್ಷದ ಬೇರೆನೆ ಮದುವೆ ಮಾಡ್ಬೇಕು ಅಂತ ಒಂದು ಹಕ್ಕು ಐತೆ. ಆದ್ರೆ ಅದನ್ನ ಯಾರು ಫಾಲೋನೇ ಮಾಡ್ತಿಲ್ಲ. ಅವ್ರಿಗೆ ಬೇರೆಯವ್ರು ಏನೋ ಯಾರೋ ಕೆಲಸ ಮಾಡಿರ್ತಾರೆ, ಅದನ್ನ ನಮ್ಮನೆ ಮಕ್ಕಳು ಮಾಡ್ತಾರೆ, ನಮ್ಮನೆ ಮಕ್ಕಳು ಹಂಗೆ ಆಗ್ತಾರೆ ಅಂತ ಹೇಳಿ ಅದನ್ನ ಮಾಡೋದು ತಪ್ಪು. ಇನ್ನೊಬ್ಬ ಹೆಣ್ಮಗು ಜೀವನ ಹಾಳು ಮಾಡೋದು ತಪ್ಪು. ಎಲ್ಲಿ ತಪ್ಪು ನಡೆದಿರುತ್ತೆ ಅದನ್ನ ನಾವು ಹೋಗಿ ಧೈರ್ಯ ಪೊಲೀಸರಿಗೆ ಹೇಳ್ಬೇಕು. ಅವಾಗ ಒಂದು ಹೆಣ್ಣು ಜೀವನ ನಾವು ಕಾಪಾಡಕ್ಕಾಗುತ್ತೆ. ಮಾಡೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ನೋವಾಗುತ್ತೆ. ಮತ್ತೆ ಅವ್ರ ಕನಸುಗಳು ಜಾಸ್ತಿ ಇರುತ್ತೆ. ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರಿಂಗ್ ಮಾಡ್ಬೇಕು ತುಂಬಾ ಕನಸಿರುತ್ತೆ. ಆದ್ರೆ ಅವ್ರ ಅಪ್ಪ ಅಮ್ಮ ಒತ್ತಡಕ್ಕೋಸ್ಕರ ಕಟ್ಟು ನಿಂತಲ್ಲ ಅವರು. ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ದಾರೆ ಅಂತ ಹೇಳಿ ಬಾಲ್ಯ ವಿವಾಹ ಮಾಡ್ಬಿಡ್ತಾರೆ. ಅದ್ರ ನೋಡಿದ್ರೆ ಲಾಕ್ಡೌನ್ ಅಲ್ಲಂತೂ ತುಂಬಾ ಬಾಲ್ಯ ವಿವಾಹ ಆಗೋಗ್ಬಿಟ್ಟಿದ್ದಾರೆ. ಕದ್ದು ಮುಚ್ಚಿನೇ ಮದುವೆಗಳು ಮಾಡ್ಬಿಟ್ಟಿದ್ದಾರೆ. 18 ವರ್ಷ ಇನ್ನು ಕಂಪ್ಲೀಟ್ ಆಗಿರಲ್ಲ, ವಯಸ್ಸಾಗಿರಲ್ಲ, ಆ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡ್ಬಿಡ್ತಾರೆ. ಆದ್ರೆ ನಮ್ಮ ಸಂವಿಧಾನದಲ್ಲಿ ಒಂದು ಐತೆ, 18 ವರ್ಷದ ಮೇಲಿರೋರಿಗೆ ಹೆಣ್ಮಕ್ಳಿಗೆ ಮದುವೆ ಮಾಡೋದಿಲ್ಲ, 18 ವರ್ಷದ ಬೇರೆನೆ ಮದುವೆ ಮಾಡ್ಬೇಕು ಅಂತ ಒಂದು ಹಕ್ಕು ಐತೆ. ಆದ್ರೆ ಅದನ್ನ ಯಾರು ಫಾಲೋನೇ ಮಾಡ್ತಿಲ್ಲ. ಅವ್ರಿಗೆ ಬೇರೆಯವ್ರು ಏನೋ ಯಾರೋ ಕೆಲಸ ಮಾಡಿರ್ತಾರೆ, ಅದನ್ನ ನಮ್ಮನೆ ಮಕ್ಕಳು ಮಾಡ್ತಾರೆ, ನಮ್ಮನೆ ಮಕ್ಕಳು ಹಂಗೆ ಆಗ್ತಾರೆ ಅಂತ ಹೇಳಿ ಅದನ್ನ ಮಾಡೋದು ತಪ್ಪು. ಇನ್ನೊಬ್ಬ ಹೆಣ್ಮಗು ಜೀವನ ಹಾಳು ಮಾಡೋದು ತಪ್ಪು. ಎಲ್ಲಿ ತಪ್ಪು ನಡೆದಿರುತ್ತೆ ಅದನ್ನ ನಾವು ಹೋಗಿ ಧೈರ್ಯ ಪೊಲೀಸರಿಗೆ ಹೇಳ್ಬೇಕು. ಅವಾಗ ಒಂದು ಹೆಣ್ಣು ಜೀವನ ನಾವು ಕಾಪಾಡಕ್ಕಾಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.